ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೋವಾದಲ್ಲಿ ರುಕ್ಕು ಕೃಷ್ಣ ಸಖತ್ತು ಒಂದು ಏನದು ಲಾಂಚೆ ತಗೊಂಡು ಅದಕ್ಕೆ ಡೆಕೋರೇಟ್ ಮಾಡಿಸಿ ಬೆಲೂನು ಎಲ್ಲ ಬಿಟ್ಟು, ಲೈಟಿಂಗ್ಸು ಬೆಲೂನು ಎಲ್ಲ ಬಿಟ್ಟು ಸಿಕ್ಕಾಬಟ್ಟೆ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ದಾನೆ. ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ದಾನೆ ಕೃಷ್ಣ. ಆದರೆ ರುಕ್ಕುನ ಇಲ್ಲಿ ಪ್ರಪೋಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಮಾಡಿದ್ದಾನೆ. ಆ್ಯಕ್ಚುಲಿ ಮಾಡ್ತಾನೆ, ಆದರೆ ಅವಳು ಅದಕ್ಕೆ ಒಪ್ಕೊಳ್ಳಲ್ಲ ಅನಿಸುತ್ತೆ ಫಸ್ಟಿಗೆ. ಆಮೇಲೆ ಮತ್ತು ಕೂಲ್ ಡ್ರಿಂಕ್ಸು ಎಲ್ಲ ಇಟ್ಕೊಂಡು, ಮತ್ತು ಅಕ್ಕಪಕ್ಕ ಜನ ಇಲ್ಲ, ಇವರಿಬ್ಬರೇ, ಯಾರಿಲ್ಲ, ಇಬ್ಬರೇ ಇರ್ತಾರೆ. ಇವಳು ರೆಡಿಯಾಗಿದ್ದಾಳೆ, ಮೂರು ರೋಸ್ ಮುಟ್ಕೊಂಡಿದ್ದಾಳೆ, ವೈಟ್ ಸ್ಯಾರಿ ಉಟ್ಟಿದ್ದಾಳೆ, ಒಳ್ಳೆ ಡಿಸೈನರ್ ಬ್ಲೌಸ್ ಹಾಕ್ಕೊಂಡಿದ್ದಾಳೆ, ಸೂಪರಾಗಿ ಕಾಣಿಸ್ತಾ ಇದ್ದಾಳೆ. ಹೇಗೆ ಅಂದರೆ ರುಕ್ಕನ್ನ ಕೈ ತೊಳೆದು ಮುಟ್ಟಬೇಕು ಆ ಥರ ಕಾಣಿಸ್ತಾ ಇದ್ದಾಳೆ. ಈ ಥರ ಹೆಣ್ಮಕ್ಳು ಕಾಣುವಾಗ ಎಂಥ ಗಂಡು ಮಕ್ಕಳಾದ್ರೂ ಇಷ್ಟಪಡೋದ್ರಲ್ಲಿ ಡೌಟೇ ಇಲ್ಲ. ಹಾಗಿರುವಾಗ ಕೃಷ್ಣ ಏನು ಮಾಡ್ತಾನೆ, ಪ್ರಪೋಸ್ ಮಾಡ್ತಾನೆ. ಹೇಗೆ ಅಂತಂದರೆ ಐ ಲವ್ ಯು ರುಕ್ಕು ಅಂತ ಹೇಳ್ತಾನೆ. ಐ ಲವ್ ಯು ರುಕ್ಕು ಅಂದಾಗ ಅವಳಿಗೆ ಅಂದರೆ ಒಟ್ಟೊಟ್ಟಿಗೆ ಇರ್ತಾರಲ್ವ ಸುಮಾರು ವರ್ಷಗಳಿಂದ, ಬಾರೋ ಇಲ್ಲಿ ಅಂತ ಹೇಳ್ತಾಳೆ. ಬಾರೋ ಇಲ್ಲಿ ಅಂತ ಆಮೇಲೆ ತಪ್ಕೊಳ್ದಂಗೆ, ಆಮೇಲೆ ಪ್ರಪೋಸ್ ಮಾಡ್ದಂಗೆ, ಅವಳು ಇಷ್ಟಪಟ್ಟಂಗೆ, ಆಮೇಲೆ ಇವರೆಲ್ಲ ಇಬ್ಬರು ಸೇರ್ಕೊಂಡು ಹಾಡು ಹೇಳ್ದಂಗೆ, ಮರ ಸುತ್ತದಂಗೆ, ಸಮುದ್ರದ ಹತ್ರ ಹೋದಂಗೆ, ರೋಡಲ್ಲಿ ನಡ್ಕೊ ಬಂದಂಗೆ, ಸೈಕಲಲ್ಲಿ ಹೋದಂಗೆ, ಏನೇನೋ ಕನಸು ಕಂಡುಬಿಡ್ತಾನೆ ತಕ್ಷಣಕ್ಕೇ. ಆದರೆ ಅಲ್ಲಿ ಟುಷ್ ಪಟಾಕಿ, ಅವನೇನೇ ಕನ್ಸ್ಕೊಂಡ್ರೂ ಅವಳು ಅದನ್ನು ಒಪ್ಪಲ್ಲ. ಆಯಿತಾ, ಒಪ್ಪಲ್ಲ. ಯಾಕೆ ಅಂತಂದರೆ ನಾವು ಕೆಲಸ ಮಾಡೋದು ಒಟ್ಟಿಗೆ, ಫ್ರೆಂಡ್ ಆಗಿದ್ದೀವಿ. ಆದರೆ ನೀನು ಪ್ರಪೋಸ್ ಮಾಡ್ತಿರೋದು ತಪ್ಪು. ನಾನು ನಿನ್ನನ್ನು ಇಷ್ಟಪಡ್ತೀನಿ ಅಂತ ನೀನು ಹೆಂಗೆ ಅಂದ್ಕೊಂಡೆ? ನಿನಗೆ ಮನುಷ್ಯತ್ವ ಇಲ್ವಾ? ಮಾನವೀಯತೆ ಇಲ್ವಾ? ಏನಕ್ಕೆ ಒಬ್ಬ ಹೆಣ್ಮಗಳು ಸಿಕ್ಬಿಟ್ಲು ಅಂದರೆ ಅವಳನ್ನ ಪ್ರಪೋಸ್ ಮಾಡಿಬಿಡ್ಬೇಕು, ಮದುವೆ ಮಾಡ್ಕೊಬಿಡ್ಬೇಕು, ಮಕ್ಕಳು ಎತ್ಬಿಡ್ಬೇಕು, ಈ ಥರ ಇಂಟೆನ್ಷನ್ ಇಟ್ಕೊಂಡಿರ್ತೀರ ಗಂಡಸರುಗಳು. ಆದರೆ ಹೆಣ್ಮಕ್ಳು ಭಾವನೆ ಏನಿದೆ, ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತು ಅವ್ರ ಜೀವನ ಅವ್ರು ಸಾಕಬೇಕು, ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಒಬ್ಬನ ಜೊತೆ ಮದುವೆ ಆಗಿ ಸುಖವಾಗಿರಬೇಕು ಅಂತ ಯಾಕೆ ಬಯಸ್ತೀರಾ ಅಂತ ಕೇಳ್ತಾಳೆ. ಆ ಥರ ಇವನು ಆ ಥರ ಇಂಟೆನ್ಷನ್ ಇಟ್ಕೊಂಡು ಪಾಪ ಅವಳನ್ನು ಇಷ್ಟಪಟ್ಟು ಕೇಳ್ಬಿಡೋಣ ಇವತ್ತು ನನ್ನ ಮದುವೆ ಮಾಡ್ಕೊ ಅಂತೇಳಿ ಅನ್ನೋ ಒಂದು ಮೂಮೆಂಟಲ್ಲೂ ಹೋಗಿ ಕೇಳ್ತಾನೆ. ಅವಳಿಗೆ ಅದು ಇಷ್ಟ ಆಗಲ್ಲ. ಚೆನ್ನಾಗಿ ಬೈದ್ಬಿಟ್ಟು ಮುಗಿದು ಉಪ್ಪಿನಕಾಯಿ ಹಾಕಿ ಹೋಗ್ಬಿಡ್ತಾಳೆ ಆಚೆಗೆ. ಇವತ್ತಿಗೆ ಹೊರ್ತು ನಿನಗೂ ನನಗೂ ಫ್ರೆಂಡ್ಶಿಪ್ಪೇ ಕಟ್ಟು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೊರಟೋಗ್ತಾಳೆ. ಆವಾಗ ಅವನಿಗೆ ತುಂಬ ಅಳು ಬಂದ್ಬಿಡುತ್ತೆ. ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಲಿಲ್ಲ ಅನ್ನೋದು ಒಂದಿರುತ್ತೆ. ಇಷ್ಟೆಲ್ಲ ಡೆಕೋರೇಷನ್ನು, ಒಂದು ಲಾಂಚ್ ಫುಲ್ಲು ಡೆಕೋರೇಷನ್ ಮಾಡಿದ್ದಾನೆ. ಆ ಬಲೂನು, ಆ ಲೈಟಿಂಗ್ಸು, ಇದು ಡಿನ್ನರು ಕೂಡ ಇದೆ, ಮತ್ತು ಕೂಲ್ ಡ್ರಿಂಕ್ಸು ಎಲ್ಲ ಇಟ್ಕೊಂಡಿದ್ದಾನೆ. ಎಲ್ಲ ಇಟ್ಕೊಂಡು ಪ್ರಪೋಸ್ ಮಾಡೋಕ್ಕೆ ಪಾಪ ಇದೆಲ್ಲ ಯಾಕೆ ಈ ಡೆಕೋರೇಷನ್ನು ಅಂತ ಫಸ್ಟೇ ಅವಳಿಗೆ ಡೌಟ್ ಬರಬೇಕಿತ್ತು. ಬರದೇ ಇದ್ದಿದ್ದು ಬ್ಯಾಡ್ ಲಕ್ಕು. ಆಮೇಲೆ ಈ ರೀತಿ ಬೇಜಾರು ಮಾಡಿಕೊಂಡು ಲಾಸ್ಟಿಗೆ ಅವ್ರ ಅಣ್ಣನ ಹತ್ರ ಹೋಗ್ತಾನೆ. ಅಣ್ಣನ ಹತ್ರ ಹೋಗಿ ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ಅಣ್ಣನ ಹತ್ರ ಈ ಕಥೆನೆಲ್ಲ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ತಾನೆ. ಆವಾಗ ಅವ್ರ ಅಣ್ಣ ಹೇಳ್ತಾನೆ, ಲವ್ ಮಾಡೋ ರೀತಿ ತಿಳ್ಕೊಬೇಕು ಕಣೋ, ಸುಮ್ಮನೆ ಹೋಗ್ಬಿಟ್ಟು ಲವ್ ಮಾಡ್ತೀನಿ ಅಂತೇಳಿ ಕೇಳೋಕ್ಕೆ ಹೋದರೆ ಯಾವ ಹುಡುಗಿರ್ ತಾನೇ ಒಪ್ತಾರೆ? ನೀನು ಹಂಗೆ ಮಾಡಿದೀಯಲ್ಲ, ನಿನಗೆ ಅಷ್ಟು ತಿಳುವಳಿಕೆ ಬೇಡವಾ ಅಂತೇಳಿ ಬೈತಾನೆ ಅವನು. ಹೆಂಗೆ ಮತ್ತೆ ಅಂತ ಕೇಳ್ತಾನೆ. ಅದೆಲ್ಲ ನಾನು ಹೇಳ್ಕೊಡ್ತೀನಿ, ಸುಮ್ಮನೆ ಇರು, ನಿನಗೆ ಹುಡುಗಿರನ್ನ ಇದು ಮಾಡ್ಕೊಳಕ್ಕೆ ಬರಲಿಲ್ಲ ನಿನಗೆ, ಓಕೆ. ರುಕ್ಕುಗೆ ಅದೆಲ್ಲ ಇಷ್ಟ ಇಲ್ಲ ಅನಿಸ್ತಾ ಕಾಣುತ್ತೆ, ಅದಕ್ಕೇ ಅವಳು ನಿನ್ನ ಪ್ರಪೋಸಲಿಗೂ ಒಪ್ಪಿಲ್ಲ ಅಂತ. ಈ ಲಾಂಚ್ ಒಳಗಡೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫುಲ್ಲು ಅದು ಬೋಟ್ ಥರನೂ ಇದೆ, ಲಾಂಚ್ ಥರನೂ ಇದೆ. ಬೋಟ್ ಅಂದರೆ ಸುತ್ತ ಲೈಟಿಂಗ್ ಉರಿತಾ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಒಳಗಡೆ ಲೈಟ್ಗಳೆಲ್ಲ ರೆಡ್ ಲೈಟ್ ಹಾಕ್ಬಿಟ್ಟಿದ್ದಾರೆ.
ಹಾಗಾಗಿ ಪೂರ ಖಾಲಿ ಒಂದು ಲಾಂಚ್ ಅನ್ಬೋದು, ಅದು ಫುಲ್ ಖಾಲಿ, ಅಥವಾ ದೋಣಿನೋ ಹಡಗೋ ಲಾಂಚು, ಹಡಗು ಇಷ್ಟು ಚಿಕ್ಕದು ಬರಲ್ಲ, ದೋಣಿ ಅಥವಾ ಲಾಂಚು, ಮತ್ತು ಇನ್ನೇನಾದರೂ ಅಲ್ಲಿ ಬೇರೆ ಹೆಸರಿದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಿರೋವಷ್ಟು ಇಷ್ಟಿದೆ. ಅಲ್ಲಿ ಬೇರೆ ಬೇರೆ ರೀತಿ ಇವನು ಆ ಬಲೂನಲ್ಲೇ ದಿಲ್ ಅಂತೆಲ್ಲ ಬರ್ಸ್ಕೊಬಿಟ್ಟಿದ್ದಾನೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟಿದ್ದಾನೆ. ಈಗ ಗೊಳೋ ಅಂತ ಅಳ್ತಾನೆ ಅವಳು ಬೈದೋದ್ಮೇಲೆ. ಹೋಗಿ ಅವ್ರ ಅಣ್ಣನ ಹತ್ರ ಹೇಳ್ಕೊಂಡು ಅಲ್ಲೂ ಕೂಡ ಅಳ್ಳೋಕ್ಕೆ ಶುರು ಹಚ್ಕೊತಾನೆ. ಅಷ್ಟೊತ್ತಿಗೆ ಅವ್ರ ಅಣ್ಣ ಸಮಾಧಾನ ಮಾಡ್ತಾಯಿರ್ತಾನೆ. ಲವ್ ಮಾಡೋದು ನಿನಗೆ ಗೊತ್ತಿಲ್ವೇನೋ, ಲವ್ ಹೆಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ತಾನೆ. ಆವಾಗ ಹೌದಾ, ಇದು ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾನೆ. ಹೀಗೆ ಎಲ್ಲ ಥರನೂ ಯೋಚನೆ ಮಾಡಿ ಕೊನೆಗೆ ಯಾವುದೂ ಆಗಲಿಲ್ಲ, ಬಗೆಯಾಗಲಿಲ್ಲ ಅಂದರೆ ವಾಪಸ್ಸು ಹೋಗೋದು ಅಂತ ಅವ್ರ ಅಣ್ಣನ ಹತ್ರ ಹೋಗಿ, ಅಲ್ಲಿ ಅಲ್ಲ ಕಣೋ, ನೀನು ಯಾವತ್ತೂ ಹತ್ತಿದ್ದು ನಾನು ನೋಡಲೇ ಇಲ್ಲ, ನೀನು ಅಳ್ತಾ ಇರೋದಕ್ಕೆ ನಂಗೆ ಆಶ್ಚರ್ಯ ಆಗ್ತಿದೆ ಕಣೋ ಕೃಷ್ಣ ಅಂತ ವಿನಯ್ ಹೇಳ್ತಾನೆ. ನಿನಗೇನು ಗೊತ್ತು ಲವ್ ಮಾಡೋರ ಕಷ್ಟ. ಅವಳನ್ನೇ ತುಂಬ ಇಷ್ಟಪಟ್ಟಿದ್ದೆ, ಆದರೆ ಅವಳೇ ನನಗೆ ಬೇಡ ಅಂದ್ಬಿಟ್ಲು. ನನಗೆ ಅಳು ಬರಲ್ವ, ದುಃಖ ಆಗಲ್ವ ಹೇಳು ಅಂತ ಹೇಳ್ತಾನೆ. ಆವಾಗ ಇಬ್ಬರು ಅಣ್ಣ ತಮ್ಮ ಕೂತು ಮಾತಾಡಿ, ಸರಿ ಲವ್ ಮಾಡೋ ರೀತಿ ಹೇಗೆ ಅಂತ ಹೇಳ್ಕೊಡ್ತೀನಿ, ಸುಮ್ಮನೆ ಇರು, ಹಂಗೆ ಹಿಂಗೆ ಅಂತ ಏನೇನೆಲ್ಲ ಹೇಳಿದ ಮೇಲೆ ಸಮಾಧಾನ ಆಗುತ್ತೆ ಅವನಿಗೆ. ಸಮಾಧಾನ ಆಗಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಬರಬೇಕು. ಆದರೆ ಸ್ವಲ್ಪ ಎಣ್ಣೆ ಟೈಟ್ ಆಗಿರೋದ್ರಿಂದ ಅವನಿಗೆ ಹೇಳೋದು ಕಷ್ಟ ಆಗ್ತಿದೆ. ಇಬ್ಬರೂ ಚೆನ್ನಾಗೇ ಸ್ವಲ್ಪ ಕುಡಿದ್ಬಿಟ್ಟಿದ್ದಾರೆ ಅನಿಸುತ್ತೆ. ಹಂಗಾಗಿ ಇಬ್ರಿಗೂ ಹೇಳೋದೇ ಕಷ್ಟ ಆಗ್ತಿದೆ ಅಲ್ಲಿಂದ. ಅದು ಇಳಿದ ಮೇಲೆ ಎದ್ದು ಬರ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.